ಗೊತ್ತು. ಆದರೆ ಆ ಶಕ್ತಿಯನ್ನು ನಿನಗಿಂತ ಹಿರಿಯರಿಗೆ ಮಾತ್ರ ಸಿರಿಯರಿಗೆ ಮಾತ್ರ ತೋರಿಸಬೇಡಪ್ಪ. ನೀನು ತೋರಿಸಬೇಡ. ಅಣ್ಣ, ನಾನು ನಿನ್ನ ತಮ್ಮ. ನೀನು ಹೇಳಿಕೊಟ್ಟ ಮಾರ್ಗದಲ್ಲಿ ಬಂದವನು. ನಾನು ಯಾರ ವಿಷಯಕ್ಕೂ ಹೋಗವನ ಅಲ್ಲ. ನಮ್ಮ ವಿಷಯಕ್ಕೆ ಯಾವನಾದರೂ ಬಂದರೆ ಅವನ ಹಿರಿಯನಾಗಿರಲಿ, ಪುಂಡ ಪ್ರಚಂಡನೇ ಆಗಿರಲಿ. ಈ ನನ್ನ ಪರಶುರಾಮನಿಂದ ಅವನು ಹಾಕದೆ ಬಿಡಲಾರ. ಈ ನಿನ್ನ ತಮ್ಮ ಹುಲಿಬೀರ. ವಾ, ಎಂತ ಮಾತು ಹೇಳಿದೆ ಅಣ್ಣ. ನನ್ನಲ್ಲಿ ಹುಲಿಬೀರ ಗುಡುಗಿದರೆ ಸಾಕು. ಆಕಾಶದಲ್ಲಿರುವ ಕಾರವಾರ ಕಡೆಗೆ ಮಳೆಯಾಗಿ ಬರುತ್ತದೆ ಅಲ್ವಾ ಅಣ್ಣ? ಓಹೋ, ತಮ್ಮ ರವಿಕಾಂತ, ಈಗ ಬಂದೇನಪ್ಪ. ಹೇಗಿದ್ದೀಯಾ? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ ಅಣ್ಣ. ಮೊದಲು ನನಗೆ ಆಶೀರ್ವಾದ ಮಾಡಿ. ಹೇಳಪ್ಪ ತಮ್ಮ ರವಿಕಾಂತ, ಹೇಗೆ ನಡೀತಾ ಇದೆಯಪ್ಪ ನಿನ್ನ ವಿದ್ಯಾಭ್ಯಾಸ? ಅಣ್ಣ ಅತ್ತಿಗೆ, ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರುವವರೆಗೂ ನನಗೆ ಸೌಲಭ್ಯದ ಒತ್ತಡ ಇಲ್ಲ. ಕೆಎಸ್ ಪರೀಕ್ಷೆಯಲ್ಲಿ ಪಾಸ್ ಆಗಿ ಇಡೀ ರಾಜ್ಯಕ್ಕೆ ಪ್ರಥಮ ಪಡೆದು ಎಲ್ಲೋ ಕಬ್ಬಡಿಯಲ್ಲಿ ಎಂಬಿ ಆಗಿ ಆಯ್ಕೆ ಮಾಡಿದರನ್ನ ತೆಗೆದುಕೊಳ್ಳಿ ಸ್ವೀಟು. ಚಿಕ್ಕಪ್ಪ, ನಾನು ನಿನ್ನಾಗಿ ಚೆನ್ನಾಗಿ ಓದಿ ಇಡೀ ರಾಜ್ಯಕ್ಕೆ ಪ್ರಥಮ ಬಂದು ಎಂಡಿ ಆಗೇ ಹೋಗ್ತೀನಿ. ಸಾರ್ಥಕವಾಯಿತಪ್ಪ, ಈ ನನ್ನ ಜನ್ಮ ಸಾರ್ಥಕವಾಯಿತು. ಒಬ್ಬ ಬಡ ರೈತರ ತಮ್ಮ ತಂಬಿಗೆ ಎಂಬಿಯಾಗಿ ಹೋಗುತ್ತಾರೆಂದರೆ ಇದಕ್ಕಿಂತ ಸಂತೋಷದ ವಿಷಯ ಬೇರೇನಿದೆಯಪ್ಪ, ಬೇರೇನಿದೆ? ಅಲ್ಲ, ನಾನಿನ್ನು 1 ವಾರದೊಳಗೆ ಲಂಡನ್ಗೆ ಹೋಗಿ ಕೆಲಸಕ್ಕೆ ಜಾಯ್ನ್ ಆಗಬೇಕು. ತುಂಬಾ ಸಂತೋಷವಾಯ್ತಪ್ಪ. ನೀನು ಲಂಡನ್ಗೆ ಹೋಗ್ತೀನಿ ಅಂತ ಹೇಳ್ತಿದ್ರ. ನೀನೊಬ್ಬ ದೊಡ್ಡ ಅಧಿಕಾರಿ ಅಂದ್ರೆ ಇದಕ್ಕಿಂತ ಸಂತೋಷ ಇನ್ನೇನು ಬೇಕಾಗಿದೆಯಪ್ಪ. ನಡೀರಿ, ಎಲ್ಲರ ಕೈಕಾಲು ಮುಖ ತೊಳ್ಕೊಂಡು ಒಳಗಡೆ ಊಟ ಮಾಡುವಂತೆ. ಅಮ್ಮ, ಊಟ ಆಮೇಲೆ ಮಾಡೋಣ. ಈಗ ಎಲ್ಲರೂ ಸೇರಿ ಸಂತೋಷಕ್ಕೆ ಆಡಿಕೊಳ್ಳೋಣ ಬನ್ನಿ. ಆಯ್ತು ಕಂದ, ನಿನ್ನ ಸಂತೋಷವೇ ನನ್ನ ಸಂತೋಷ.